ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀವಾಗ್ಮಿ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇರುವಂತಹ ರೆಸಿಪಿ ಬಂದು ಗುಲಾಬ್ ಜಾಮೂನ್. ಇದನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ಮೆಜರ್ಮೆಂಟಲ್ಲಿ ಇಂಗ್ರೀಡಿಯೆಂಟ್ಸನ್ನು ತಗೋಬೇಕು ಅಂತ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಇಲ್ಲಿ ನಾನು ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲಿ 1 ಕಪ್ಪು MTR ಗುಲಾಬ್ ಜಾಮೂನ್ ಪೌಡರ್ ತೊಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್, 1 ಕಪ್ಪು ಗುಲಾಬ್ ಜಾಮೂನ್ ಪೌಡರ್ಗೆ 2 ಕಪ್ಪು ಶುಗರ್ ತಗೊಂಡಿದ್ದೀನಿ, 1 ಚಿಟಿಕೆ ಏಲಕ್ಕಿ ಪೌಡರ್, ಅರ್ಧ ಕಪ್ ಮಿಲ್ಕು, ಡೀಪ್ ಫ್ರೈಗೆ ಆಗುವಷ್ಟು ಕುಕ್ಕಿಂಗ್ ಆಯಿಲು. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಇವಾಗ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಒಂದು ಬೌಲ್ಗೆ ಗುಲಾಬ್ ಜಾಮೂನ್ ಪೌಡರ್ ಹಾಕ್ಕೊಂಡು ಅದ್ರ ಜೊತೆಗೆ ಮಿಲ್ಕ್ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ಗುಲಾಬ್ ಜಾಮೂನ್ ಪೌಡರ್ ಜೊತೆಗೆ ಸ್ವಲ್ಪ ಮಿಲ್ಕ್ ಪೌಡರ್ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಒಂದು ಸಲ ಗಂಟಿಲ್ದಿರ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪನೇ ಮಿಲ್ಕ್ ಆ್ಯಡ್ ಮಾಡಿಕೊಂಡು ಜಾಮೂನ್ ಪೌಡರ್ ಕನಕ ರೆಡಿ ಮಾಡ್ಕೊಳ್ಳಿ. ಇದನ್ನು ಆದಷ್ಟು ಸ್ಮೂತಾಗಿ ಕಲಿಸ್ಕೋಬೇಕು. ಇದಕ್ಕೆ ಚಪಾತಿ ಹಿಟ್ಟು ಕನಕ ರೆಡಿ ಮಾಡ್ಕೊತೀವಲ್ಲ, ಆ ಥರ ಪ್ರೆಷರ್ ಕೊಟ್ಟು ಪ್ರಿಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಇದಕ್ಕೆ ನಿಧಾನಕ್ಕೆ ಸ್ಮೂತಾಗಿ ಮಿಕ್ಸ್ ಮಾಡಿಕೊಂಡು ಕನಕ ರೆಡಿ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 1/4 ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕಿಂತ 20 ಮಿನಿಟ್ಸ್ ಮುಂಚೆ ಕನಕ ರೆಡಿ ಮಾಡಿಕೊಂಡ್ರೆ ಸಾಕು. ಈ ಥರ ಜಾಮೂನ್ ಕನಕ ರೆಡಿ ಮಾಡಿಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಸೈಡ್ಗೆ ಇಟ್ಕೊಂಬಿಡಿ. ಇವಾಗ ಫಸ್ಟ್ಗೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿ ಪಾತ್ರೆ ಇಟ್ಕೊಂಡು 2 ಕಪ್ಪು ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲಿ 3 ಕಪ್ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಪಾಕ ಜಾಸ್ತಿ ಬೇಕು ಅನ್ನೋ ಥರ ಇದ್ದರೆ ಇನ್ನೂ ಒಂದು 1/2 ಕಪ್ ಸೇರಿಸ್ಕೋಬೋದು. ಇಲ್ಲಿ ನಾನು 3.5 ಕಪ್ಪು ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಪಾಕ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗಿ ಪಾಕ ಬರೋ ತನಕನೂ ಮಿಕ್ಸ್ ಮಾಡ್ಕೊತಾ ಇರಿ. ಪಾಕ ರೆಡಿಯಾಗಿದೆಯೇ ಇಲ್ಲ ಅಂತ ಅವಾಗವಾಗ ಚೆಕ್ ಮಾಡ್ಕೊತಾ ಇರಬೇಕು. ನೋಡಿ, ಇಲ್ಲಿ ನಾನು ಕೈಯಲ್ಲಿ ಮುಟ್ಕೊಂಡು ನೋಡ್ತಾ ಇದ್ದೀನಿ, ಪಾಕ ಇನ್ನೂ ರೆಡಿಯಾಗಿಲ್ಲ. ಇವಾಗ ಮತ್ತೆ 2 ನಿಮಿಷ ಬಿಟ್ಕೊಂಡು ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಕೈಗೆ ಸ್ವಲ್ಪ ಅಂಟ್ಕೊತಾ ಇದೆ. ಪಾಕ ರೆಡಿಯಾಗಿದೆ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಪ್ರಿಪೇರ್ ಮಾಡ್ಕೋಬೇಕು. ಜಾಮೂನ್ ಪಾಕ ರೆಡಿ ಮಾಡ್ಕೊಳ್ಳೋಕ್ಕೆ 20 ಮಿನಿಟ್ಸ್ ಆದರೂ ಟೈಮ್ ತಗೊಳ್ಳುತ್ತೆ. ನೋಡಿ, ಇವಾಗ ಪಾಕ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಏಲಕ್ಕಿ ಪೌಡರ್ ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಜಾಮೂನ್ ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಕಡಾಯಿ ಇಟ್ಕೊಂಡು ಆಯಿಲ್ ಬಿಸಿ ಮಾಡ್ಕೊಳ್ಳಿ. ಆಯಿಲ್ ಬಿಸಿ ಆಗೋಷ್ಟರಲ್ಲಿ ಜಾಮೂನ್ ಹಿಟ್ಟು ಕನಕ ತಗೊಂಡು ಇದನ್ನು ಸ್ಮಾಲ್ ಆಗಿ ಬೋಲ್ಸ್ ಥರ ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ, ಜಾಮೂನ್ ಹಿಟ್ಟು ಕನಕ ಅಂತೂ ತುಂಬ ಪರ್ಫೆಕ್ಟಾಗಿದೆ. ಇವಾಗ ಇದನ್ನು ಸ್ವಲ್ಪನೇ ತಗೊಂಡು ಬೌಲ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಯಾವ ಥರ ಪ್ರಿಪೇರ್ ಮಾಡ್ಕೊತಿದ್ರೆ ಸೇಮ್ ಅದೇ ಥರ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಅಂಗೈಯಲ್ಲಿ ಇಟ್ಕೊಂಡು ಪ್ರೆಷರ್ ಕೊಡ್ದಿರ ಸ್ಮೂತಾಗಿ ಬೌಲ್ಸ್ನ ಪ್ರಿಪೇರ್ ಮಾಡ್ಕೋಬೇಕು. ಈ ಥರ ಬೌಲ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಸೇಮ್ ಪ್ರೋಸೆಸ್ಸಲ್ಲಿ ಎಲ್ಲ ಬೌಲ್ಸ್ನ ಪ್ರಿಪೇರ್ ಮಾಡ್ಕೊಳ್ಳಿ.
ಈ ಥರ ಬೋಲ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಅಷ್ಟೊತ್ತಿಗೆ ಪಾಕ ತಣ್ಣಗಾಗಿರುತ್ತೆ. ಇನ್ನೊಂದು ಪಾತ್ರೆಗೆ ಚೇಂಜ್ ಮಾಡ್ಕೊಳ್ಳಿ ಫಿಲ್ಟರ್ ಮಾಡಿಕೊಂಡು. ಏಲಕ್ಕಿ ಪೌಡರ್ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಫಿಲ್ಟರ್ ಆಗುತ್ತೆ. ಇವಾಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಅಷ್ಟರಲ್ಲಿ ಜಾಮೂನ್ ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಕುಕ್ಕಿಂಗ್ ಆಯಿಲು ಬಿಸಿಯಾಗಿರುತ್ತೆ. ಇವಾಗ ಒಂದೊಂದೇ ಬೋಲ್ಸ್ನ ಆಯಿಲ್ ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಒಂದು ಸ್ಪೂನ್ ತಗೊಂಡು ಕೈ ಬಿಡ್ದಿರ ಇದನ್ನು ಶೇಕ್ ಮಾಡ್ತಾನೆ ಇರಬೇಕು. ಇಲ್ಲ ಅಂದರೆ ಒಂದು ಸೈಡು ಚೆನ್ನಾಗಿ ಡೀಪ್ ಫ್ರೈ ಆಗುತ್ತೆ, ಇನ್ನೊಂದು ಸೈಡು ಡೀಪ್ ಫ್ರೈ ಆಗಿರಲ್ಲ. ಇದನ್ನು 5 to 6 ಮಿನಿಟ್ಸು ಮೀಡಿಯಮ್ ಫ್ಲೇಮ್ನಲ್ಲೇ ಡೀಪ್ ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡಿಲ್ಲ ಅಂದರೆ ಬೋಲ್ಸ್ ಒಳಗಡೆ ಸೆಂಟ್ರಲ್ಲಿ ಹಿಟ್ಟಿಟ್ಟು ಹಂಗೆ ಇರುತ್ತೆ. ಅದರಿಂದ 5 to 6 ಮಿನಿಟ್ಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಕಲರ್ ಬರೋ ತನಕನೂ ಡೀಪ್ ಫ್ರೈ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ. ಇವಾಗ ಜಾಲ್ರಾದಿಂದ ಎಲ್ಲ ಬೋಲ್ಸ್ನ ತಗೊಂಡು ಶುಗರ್ ಪಾಕದಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ನಾವು ಈ ಬೌಲ್ಸ್ನ ಸಕ್ಕರೆ ಪಾಕದಲ್ಲಿ ಆ್ಯಡ್ ಮಾಡ್ಕೋಬೇಕಾದ್ರೆ ಪಾಕ ಬಿಸಿ ಇರಬೇಕು, ಇಲ್ಲಾಂದರೆ ಉಂಡೆ ಬಿಸಿ ಇರಬೇಕು. ಎರಡೂ ಬಿಸಿ ಇದ್ದರೆ ಉಂಡೆ ಒಡೆದು ಕ್ರ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಪಾಕ ಇಲ್ಲ ಉಂಡೆ ಎರಡರಲ್ಲಿ ಒಂದು ಬಿಸಿ ಇರೋ ಥರ ನೋಡ್ಕೊಳ್ಳಿ. ಇವಾಗ ಉಳಿದಿರುವಂತಹ ಬೋಲ್ಸ್ ಸಮೇತ ಸೇಮ್ ಪ್ರೋಸೆಸ್ಸಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ಸಕ್ಕರೆ ಪಾಕದಲ್ಲಿ ಆ್ಯಡ್ ಮಾಡ್ಕೊಳ್ಳಿ. 4 to 5 hours ಬಿಟ್ಕೊಂಡು ಪ್ಲೇಟ್ ಓಪನ್ ಮಾಡಿ ನೋಡಿದ್ರೆ ನೋಡಿ, ಜಾಮೂನ್ ಉಂಡೆ ಸಕ್ಕರೆ ಪಾಕನೆಲ್ಲ ಚೆನ್ನಾಗಿ ಹೀರ್ಕೊಂಡು ಡಬಲ್ ಸೈಜ್ ಆಗಿ ಪ್ರಿಪೇರ್ ಆಗಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ಔಟ್ಸೈಡ್ ಬೇಕ್ರಿಗಳಲ್ಲಿ ಸಿಗೋ ಥರನೇ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ಇವಾಗ ನಿಮಗೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ತುಂಬ ಸುಲಭವಾಗಿ ಇದನ್ನು ಪ್ರಿಪೇರ್ ಮಾಡ್ಕೋಬೋದು ಅಂತ. ನೀವು ಸೇಮ್ ಪ್ರೋಸೆಸ್ಸಲ್ಲಿ ಸೇಮ್ ಮೆಜರ್ಮೆಂಟಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಹಾಗೆ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕಿದೆ. ನಾನು ಮತ್ತೊಂದು ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.